ಹೆಸರು ಕೇಳಿರಲ್ಲ, ಸೊಲ್ಲಾಪುರ, ಮಹಾರಾಷ್ಟ್ರ. ಅಲ್ಲಿ ಒಂದು ಹನ್ನೂರ್ ಅಂತ ಊರು ಬರ್ತದ. ಸೊಲ್ಲಾಪುರ ಪಕ್ಕದೊಳಗೆ ಹನ್ನೂರ್ ಅಂತ ಊರು ಬರ್ತದ. ನಮಗ್ ಬಹಳ ಪರಿಚಯ ಇದ್ದಿರ್ತಕ್ಕಂಥ ಮನೆತನ. ನಾನು ಸ್ವತಃ ಕಣ್ಣಾರೆ ನೋಡಿರ್ತಕ್ಕಂಥದ್ದು ಒಂದು ಘಟನೆ ಹೇಳ್ತೀನಿ ನಿಮಗೆ. ಬಹಳ ಬಡತನ ಇತ್ತು, ದುಡಿಯಾಕಂತ ಸೊಲ್ಲಾಪುರಕ್ಕೆ ಬಂದಾರ. ಅಲ್ಲಿ ಮೀಲ್ಗಳು ಬಹಳ, ಬಟ್ಟಿ ಮೀಲ್, ಚಾದರ್ ಮೀಲು, ಬಟ್ಟಿ ಇಂಥವು ಬಹಳ ಅದಾವ ಅಲ್ಲಿ. ಗಂಡ ದುಡಿಯಾಕ ಹೋಗ್ತಾನ. ಒಂದು ಬಾಡಿಗೆ ಮನೆ ಹಿಡ್ದಾರ, ಅಷ್ಟ ಒಂದು 500 ರೂಪಾಯಿ ಕೊಟ್ಟು. ಗಂಡ ದುಡಿತಿದ್ದ, ತಿಂಗಳಿಗೆ 3,000 ರೂಪಾಯಿ ಪಗಾರ ತರ್ತಿದ್ದ. ತಂದವನ ಹೆಂಡತಿ ಕೈಯಾಗ ಕೊಡ್ತಿದ್ದ. ಹೆಂಡತಿ ಬಹಳ ಶಾಣೆಕಿದ್ದಳು, ಒಂದು ತಿಂಗಳು ತನ ಮನಿ ನಡೆಸ್ತಿದ್ದಳು. ಒಂದು ದಿವಸ ಏನಾಗ್ಯದ ಅಂತಂದ್ರ, ಪಗಾರ ತಂದವನ ಹೆಂಡತಿ ಕೈಯಾಗ ಕೊಟ್ಟನ. ಹೆಂಡತಿ ಒಲಿ ಮುಂದೆ ಕುಂತು ರೊಟ್ಟಿ ಮಾಡಾಕತ್ತಾಳ. ಇನ್ನೇನು ಒಯ್ದು ಪೆಟ್ಟಿಗೆಯೊಳಗೆ ಇಡಬೇಕು ಅಂತ ಅಲ್ಲೇ ಪಕ್ಕದೊಳಗ ಆ 3,000 ರೂಪಾಯಿ ಇಟ್ಟು ರೊಟ್ಟಿ ಮುಂದೆ ನೋಡಿ ರೊಟ್ಟಿ ಮಾಡಾಕತ್ತಾಳ. ಪಾಪ ಎರಡು ವರ್ಷದ ಕೂಸ, ಅದಕ್ಕೂ ಹೆಸರು ಸಹಿತ ಹಿಂಗ ಸಂಗಪ್ಪ ಹಿಂಗೇನೋ ಇಟ್ಟಿದ್ರು. ಅದು 2 ವರ್ಷದ ಕೂಸು ಅಂಬೆಗಾಲ ಹಾಕ್ತಾ ಹಾಕ್ತಾ ಆಡ್ತಾ ಆಡ್ತಾ ಬಂದು, ಆ ಮಗುವಿಗೆ ಏನು ಗೊತ್ತು, ರೊಕ್ಕ ಅಂದ್ರೆ ಏನು ಗೊತ್ತು, ಕಾಗದ ಅಂದ್ರೆ ಏನು ಗೊತ್ತು. ಆ ಏನು 3,000 ರೂಪಾಯಿ ನೋಟಿನ ಕಂತಿತ್ತಲ್ಲ, ಒಲಿಯೊಳಗೆ ಎಸೆದು ಬಿಡುತ್ತ. ಅದು ಯಾವಾಗ 3,000 ರೂಪಾಯಿ ಒಲೆಯಾಗಿ ಬಿತ್ತು ತಕ್ಷಣ ನೋಡಿದ್ರೊಳಗೆ ಬೂದಿ ಆಗ್ಬಿಡ್ತು. ಇನ್ನು 1 ತಿಂಗಳು ಹೆಂಗ್ ಬಾಳ್ವೆ ಮಾಡ್ಬೇಕು ಅನ್ನೋದು ತಲೆಯಾಗ ವಿಚಾರ ಬಂದಿದ್ದೇ ತಡ. ಸಿಟ್ಟು ಬಂದು ಬಿಡ್ತು ಪಾಪ ಆ ತಾಯಿಗೆ. ಅದೇ ಒಲಿ ಪಕ್ಕದಾಗಿರ್ತಕ್ಕಂಥ ಒಂದು ಆ ಕಟ್ಟಿಗೆ ತಗೊಂಡು ಆ ಕೂಸಿಗೆ ಹೊಡೆಯೋದ ತಡ ಪಾಪ ತೆಲೆಗೆ ಬಿತ್ತು ಅಂತ ಕಾಣಿಸ್ತದ. ಏಟ ಅಲ್ಲೇ ಸತ್ತು ಹೋಗ್ಬಿಡ್ತು ಕೂಸ. ಇರಾಕ ಒಂದ ಮಗು, ನನ್ನ ಮಗನ ಕೊಂದೆ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದು ಆ ಗಂಡ ಹೆಂಡತಿನ ಬಡಿಯೋದಕ್ಕೆ ಹೆಂಡತಿನೂ ಕೂಡ ಸತ್ತು ಹೋಗ್ಬಿಡ್ತು. ಮುದ್ದಾದ ಮಗು ಹೋತು, ಪ್ರೀತಿಯ ಹೆಂಡತಿ ಹೋದಳು. ನಾ ಯಾಕೆ ಬದುಕಲಿ ಅಂತ ಅದೇ ಕ್ಷಣದೊಳಗೆ ಊರು ಹಾಕೊಂಡು ಸತ್ತ. ಆಶೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಇಲ್ಲೇ ನೀವು ಹುಬ್ಬಳ್ಳಿಯಲ್ಲಿ ಆದ ಘಟನೆಯು ನೀವು ಓದಿರಬಹುದು, ಪೇಪರ್ದಾಗ ಬಂದಿತ್ತು. ಮಾರುತಿ ಕಾರ್ ತಂದಾನ ಅವ್ರ ಅಪ್ಪ, ಅಲ್ಟೋ ಅಂತ ಹೇಳಿ ಬಂದೈತಿ ನೋಡ್ರಿ. ಮಾರುತಿ ಕಾರ್ ತಂದಾನ, ಮನೆಗೆ ತಂದು ಪೂಜೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಗಂಡ ಹೆಂಡತಿ ಕೂಡಿ ಪೂಜೆ ಮಾಡಾಕತ್ತಾರ. 3ನೇ ಕ್ಲಾಸದ ಹುಡುಗ, ಅವನಿಗೆ ಏನು ಗೊತ್ತು, ಒಂದು ಕಲ್ಲು ತಗೊಂಡು ಆ ಕಾರಿನ ಮೇಲೆ ಏನೋ ಗೀಚಾಕತ್ತೈತಿ. ಅದು ಹೊಸ ಕಾರ ಹಿಂಗ ಕೆಡ್ಸಾಕತ್ತಿದೀಯಾ, ಗೀಚಾಕತ್ತಿದೀಯ ಅಂತ ತಿಳ್ಕೊಂಡು ಅವ್ರಪ್ಪ ನೆತ್ತಿಗೆ ಬಡಿಯೋದಕ್ಕೆ ಸೂಕ್ಷ್ಮ ಜಾಗ. ಪಾಪ ಸಣ್ಣ ಕೂಸು ಸತ್ತು ಹೋಗ್ಬಿಡುತ್ತೆ. ಏನಾರ ಬರ್ದಾನಂತ ತಿಳ್ಕೊಂಡು, ಏನಾರ ಗೀಚಾನಂತ ತಿಳ್ಕೊಂಡು ನೋಡ್ಬೇಕು ಅಂತ ಹೇಳಿ ಅಲ್ಲಿ ನೋಡಕತ್ತಾರ. ಪಪ್ಪ ಐ ಲವ್ ಯು ಅಂತ ಬರೆದಿತ್ತು ಕೂಸು. ಯಾವ ಮನುಷ್ಯ ಆಶೆಗೆ ಬಲಿಯಾಗ್ತಾನ, ಯಾವ ಮನುಷ್ಯ ಸಿಟ್ಟಿನ ಕೈಯೊಳಗ ಬುದ್ಧಿಯನ್ನ ಕೊಡ್ತಾನ, ಅವನ ಅವನತಿ ನಿಜಾನೇ. ಜೀವನದಲ್ಲಿ ಆತ ಎಂದೂ ಕೂಡ ಮುಂದೆ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಗತಿಯಂತೂ ಬಹಳ ದೂರದ ಮಾತು. ಆತ ತನ್ನ ಮನಸ್ಸಿನ ಶಾಂತಿ ನೆಮ್ಮದಿಯನ್ನ ಕಳ್ಕೊಂಡು ಅತ್ಯಂತ 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 ಕನಿಷ್ಠವಾಗಿರ್ತಕ್ಕಂಥ ಜೀವನ ಆತ ನಡೆಸಬೇಕಾಗ್ತದೆ.